ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. SSCಯಿಂದ MTS ಮತ್ತು ಹವಾಲ್ದಾರ್ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಹುದ್ದೆಗಳಿಗೆ ನಿಮ್ಮ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗೆ ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿರ್ದಂಗೆ ಕೊನೆ ತನಕ ನೋಡಿರಿ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಡ್ರಿ. ಸರ್ಚ್ ಒಳಗೆ SSC ಅಂತ ಟೈಪ್ ಮಾಡಿರಿ. SSC ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ರೈಟ್ ಹ್ಯಾಂಡ್ ಸೈಡ್ ಮೂಲ್ಯಾಗ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಅದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ಹಿಂದೆ SSCಯಿಂದ ಹೊರಡಿಸಿರ್ತಕ್ಕಂಥ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ನಿಮಗೊಂದು ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗಿರ್ತದೆ. ಆಮೇಲೆ ಒಂದು ಪಾಸ್ವರ್ಡ್ ಕೂಡ ನೀವು ಅದಕ್ಕೆ ಸೆಟ್ ಮಾಡಿರ್ತೀರಿ. ಆ ರೀತಿ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ನಿಮ್ಮ ಕಡೆ ಇತ್ತು ಅಂತಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ತುಂಬಿ, ಪಾಸ್ವರ್ಡ್ ಇಲ್ಲಿ ತುಂಬಿ, ಕ್ಯಾಪ್ಚಾ ಕೋಡವನ್ನು ಈ ಬಾಕ್ಸ್ನಾಗ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂವರೆಗೂ ನೀವು SSCಯಿಂದ ಹೊರಡಿಸಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರಲಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಅನ್ನೋ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಅನ್ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಬಂದರೆ ಕಂಟಿನ್ಯೂ ಅಂತ ಕಾಣ್ತದಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಮೊದಲು ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ದು ಪೇಜ್. ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕಾದ್ರೆ 4 ಹಂತಗಳಿರ್ತಾವೆ. 4 ಹಂತಗಳಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡಬೇಕು. ಅದರಲ್ಲಿ ಪರ್ಸ್ನಲ್ ಡೀಟೇಲ್ಸ್ ತುಂಬೋದನ್ನು ನೋಡೋಣ ಸ್ನೇಹಿತರೆ. ಸೀರಿಯಲ್ ನಂಬರ್ 1, ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತೇಳಿ. ನಿಮ್ಮ ಕಡೆ ಆಧಾರ್ ಕಾರ್ಡ್ ಐತಿ ಏನು ಇಲ್ಲ ಅಂತ ಕೇಳೋಣ. ಎಸ್ ಮೇಲೆ ಕ್ಲಿಕ್ ಮಾಡಿರಿ. ಯಾಕಂದರೆ ಎಲ್ಲರ ಕಡೆ ಆಧಾರ್ ಕಾರ್ಡ್ ಇರ್ತದೆ. ಎಸ್ ಮೇಲೆ ಕ್ಲಿಕ್ ಮಾಡಿರಿ. ಫಸ್ಟಿಂದ 2 ಬಾಕ್ಸ್ನಾಗ A ಮತ್ತು B, ಆ ಎರಡೂ ಬಾಕ್ಸ್ಗಳಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 2 ನಿಮ್ಗೆ ಅಪ್ಲಿಕೇಬಲ್ ಆಗುವುದಿಲ್ಲ. ಸೀರಿಯಲ್ ನಂಬರ್ 3 ನಿಮ್ದು ಹೆಸರು ತುಂಬ್ರಿ. ಸೀರಿಯಲ್ ನಂಬರ್ 3ದೊಳಗೆ ನಿಮ್ದು ಹೆಸರು ತುಂಬ್ರಿ. ಇಲ್ಲಿ ಕೆಳಗಡೆ ಬಾಕ್ಸ್ನಾಗ ಮತ್ತೊಮ್ಮೆ ನಿಮ್ದು ಹೆಸರನ್ನು ತುಂಬ್ರಿ. SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ನಿಮ್ದು ಹೆಸರು ಇರ್ತದೆ ಅದೇ ರೀತಿ ನಿಮ್ದು ಹೆಸರನ್ನು ತುಂಬಬೇಕು. ನೆಕ್ಸ್ಟ್ 4ನೇದು, ಹ್ಯಾವ್ ಯು ಎವರ್ ಚೇಂಜ್ಡ್ ನೇಮ್. ಯಾವಾಗಾದ್ರೂ ನಿಮ್ದು SSLC ಒಳಗೆ ಇರ್ತಕ್ಕಂಥ ನೇಮ್ ಚೇಂಜ್ ಮಾಡಿರಿ ಅಂತ ಕೇಳಿದ್ದಾರೆ. ಇದ್ರೆ ಎಸ್ ಕೊಡ್ರಿ. ನೇಮ್ ಚೇಂಜ್ ಮಾಡಿದ್ರೆ, ನಿಮ್ದು ಹೆಸರು ಚೇಂಜ್ ಮಾಡಿದ್ರಿ ಅಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋಡ್ಕೊಡ್ರಿ. ನಾರ್ಮಲ್ಲಿ ಬಹಳಷ್ಟು ಜನ ಹೆಸರು ಚೇಂಜ್ ಮಾಡೋದಿಲ್ಲ. SSLC ಮಾರ್ಕ್ಸ್ ಕಾರ್ಡ್ನಾಗ ಯಾವ ರೀತಿ ಇರ್ತದೆ ಅದನ್ನೇ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತಾರೆ. ಓಕೆನಾ? ಹಾಗಾಗಿ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 5, ಜೆಂಡರ್ ಕೇಳೋಣ. ನೀವು ಮೇಲು, ಫಿಮೇಲು ಅಥವಾ ಟ್ರಾನ್ಸ್ಜೆಂಡರ್ ಅಂತ ಕೇಳೋಣ. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿರಿ. ಇಲ್ಲಿ ಮತ್ತೊಮ್ಮೆ ವೆರಿಫೈ ಮಾಡ್ಬೇಕು. ಮತ್ತೊಮ್ಮೆ ನಿಮ್ಮದು ಜೆಂಡರ್ ಯಾವ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸೀರಿಯಲ್ ನಂಬರ್ 6. ಸೀರಿಯಲ್ ನಂಬರ್ 6ದೊಳಗೆ ನಿಮ್ಮದು ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತನ್ನು ತುಂಬಬೇಕು. 2 ಬಾಕ್ಸ್ನಾಗ ನಿಮ್ಮದು ಡೇಟ್ ಆಫ್ ಬರ್ತನ್ನು ತುಂಬಬೇಕು ರೀ, ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸೀರಿಯಲ್ ನಂಬರ್ 7ರಲ್ಲಿ ನಿಮ್ಮದು ತಂದೆ ಹೆಸರು ತುಂಬಬೇಕು. ಕೆಳಗಿನ ಬಾಕ್ಸ್ನಾಗೂ ನಿಮ್ಮ ತಂದೆ ಹೆಸರನ್ನೇ ತುಂಬಬೇಕು. SSLC ಮಾರ್ಕ್ಸ್ ಕಾರ್ಡ್ನಾಗ ಇದ್ದಂಥ ರೆಕಾರ್ಡನ್ನು ಇಲ್ಲಿ ತುಂಬಕ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 8ನ್ಯಾಗ ನಿಮ್ಮ ತಾಯಿ ಹೆಸರು ತುಂಬಬೇಕು. ಮತ್ತು ಕೆಳಗಿಂದ ಬಾಕ್ಸ್ನೊಳಗೂ ಕೂಡ ನಿಮ್ಮದು ತಾಯಿ ಹೆಸರು ತುಂಬಬೇಕು. 2 ಬಾರಿ ತುಂಬಬೇಕು ಎಲ್ಲವನ್ನ. ನೆಕ್ಸ್ಟ್ ಸೀರಿಯಲ್ ನಂಬರ್ 9ರೊಳಗೆ SSLCದು ಬೋರ್ಡ್ ಕೇಳೋಣ ಸ್ನೇಹಿತರೆ. ಯಾವ ಬೋರ್ಡಿಂದ ನೀವು SSLC ಪಾಸ್ ಆಗಿರಿ, ಸ್ಟೇಟ್ ಬೋರ್ಡು, ಸೆಂಟ್ರಲ್ ಬೋರ್ಡು, CBSE ಬೋರ್ಡು, ICSE ಬೋರ್ಡು, ಈ ರೀತಿ ಕೇಳ್ತಾನೆ. ಯಾವ ಬೋರ್ಡಿಂದ ನೀವು SSLC ಪಾಸ್ ಮಾಡಿರ್ತೀರಿ ಆ ಬೋರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗಾಗಿ ನೀವು ಸ್ಟೇಟ್ ಬೋರ್ಡಿಂದ SSLC ಪಾಸ್ ಮಾಡಿದ್ದೀರಿ ಅಂತ ತಿಳ್ಕೊಳ್ರಿ. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್, ಅದು ಬೋರ್ಡ್ ಹೆಸರು. ಓಕೆ ರೀ, ಅದನ್ನು ನೀವು ಇಲ್ಲಿ ಹುಡುಕಾಡ್ಬೇಕು. ಇಲ್ಲಿದೆ ನೋಡ್ರಿ ಸ್ನೇಹಿತರೆ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗ್ತದೆ. ಮಾರ್ಕ್ಸ್ ಕಾರ್ಡ್ ಮೇಲೆ ಬೋರ್ಡ್ ಹೆಸರು ಇರ್ತದೆ, ಅದ್ರ ಪ್ರಕಾರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಈ ಬಾಕ್ಸ್ನಾಗ 2 SSLC ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ 2 ಬಾಕ್ಸ್ನಾಗ. ಆಮೇಲೆ ಯಾವಾಗ ಪಾಸ್ ಆಗಿರಿ SSLC ಅಂತ ಈ 2 ಬಾಕ್ಸ್ನಾಗ ಇಯರ್ ಆಫ್ ಪಾಸಿಂಗ್ ತುಂಬ್ರಿ. ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್, ಅಂದ್ರೆ ನೀವು ಎಲ್ಲಿ ತನಕ ಓದಿರಿ, ಹೈಯೆಸ್ಟ್ ಎಲ್ಲಿ ತನಕ ಓದಿರಿ ಅದನ್ನು ಈ 2 ಬಾಕ್ಸ್ನಾಗ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಿಮ್ಮದು ಮೊಬೈಲ್ ನಂಬರನ್ನು ಇಲ್ಲಿ ತುಂಬ್ರಿ. ಮೊಬೈಲ್ ನಂಬರ್ ತುಂಬಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ ಬರ್ತದೆ, ಸೆಂಡ್ OTP ಅಂತೇಳಿ. ಆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿರಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ. ಆ OTPಯನ್ನು ಈ ಕೆಳಗಿನ ಬಾಕ್ಸ್ನಾಗ ತುಂಬ್ರಿ. ತುಂಬಿದ ಮೇಲೆ ಇಲ್ಲಿ ವ್ಯಾಲಿಡೇಟ್ ಅಂತ ಒಂದು ಆಪ್ಷನ್ ಕಾಣ್ತದೆ, ಆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿರಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಮದು ಮೊಬೈಲ್ ನಂಬರ್ ಏನಾಯ್ತು, ವ್ಯಾಲಿಡೇಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇಮೇಲ್ ID, ಇಲ್ಲಿ ಇಮೇಲ್ ID ತುಂಬ್ರಿ ಸ್ನೇಹಿತರೆ.
ಇಮೇಲ್ ಐ ಡಿ ತುಂಬಿದ ತಕ್ಷಣ ಮತ್ತೆ ಇಲ್ಲಿ ಸೆಂಡ್ ಒ ಟಿ ಪಿ ಅಂತ ಕಾಣ್ತಿರ್ತದೆ. ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿರಿ. ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಇಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬಂದಿರ್ತದೆ. ಆ ಒ ಟಿ ಪಿಯನ್ನು ಈ ಬಾಕ್ಸ್ನಲ್ಲಿ ತುಂಬ್ರಿ. ವ್ಯಾಲಿಡೇಟೆಡ್ ಮೇಲೆ ಕ್ಲಿಕ್ ಮಾಡಿರಿ. ಇಮೇಲ್ ಐ ಡಿ ಕೂಡ ವ್ಯಾಲಿಡೇಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗ್ತದೆ. ಈ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮದು ಮೊಬೈಲ್ಗೆ ಮೆಸೇಜ್ ಕೂಡ ಬಂದಿರ್ತದೆ ಸ್ನೇಹಿತರೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಏನು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿತ್ತಲ್ಲ, ಆ ರಿಜಿಸ್ಟ್ರೇಷನ್ ನಂಬರ್ ಈ ಫಸ್ಟ್ ಬಾಕ್ಸ್ನಾಗ ತುಂಬ್ರಿ. ನೆಕ್ಸ್ಟ್ ಅದೇ ಮೆಸೇಜ್ ಒಳಗೆ ಒಂದು ಪಾಸ್ವರ್ಡ್ ಬಂದಿರ್ತದೆ, ಆ ಪಾಸ್ವರ್ಡನ್ನು ಇಲ್ಲಿ ತುಂಬ್ರಿ. ಈ ಕ್ಯಾಪ್ಚಾ ಕೋಡವನ್ನು ಇಲ್ಲಿ ತುಂಬಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿರಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪಾಸ್ವರ್ಡ್ ರಿಸೆಟ್ ಮಾಡ್ಬೇಕ್ರಿ. ಹಳೇದು ಪಾಸ್ವರ್ಡ್ ಇಲ್ಲಿ ತುಂಬ್ರಿ. ಆಗಲೇ ಏನು ಮೆಸೇಜ್ ಬಂದಿದ್ರಲ್ಲ ಆ ಮೆಸೇಜ್ನಲ್ಲಿ ಇರ್ತಕ್ಕಂಥ ಪಾಸ್ವರ್ಡನ್ನು ಇಲ್ಲಿ ಮತ್ತೊಮ್ಮೆ ತುಂಬ್ರಿ. ಇಲ್ಲಿ ನೀವು ಹೊಸದಾಗಿ ಪಾಸ್ವರ್ಡನ್ನು ಸೆಟ್ ಮಾಡ್ಬೇಕ್ರಿ. ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡ್ಬೇಕಂದ್ರೆ 8 ಡಿಜಿಟ್ ಇರ್ಬೇಕು, ಒಟ್ಟು 8 ಕ್ಯಾರೆಕ್ಟರ್ಸ್ ಇರ್ಬೇಕು. ಅದರೊಳಗೆ ಒಂದು ಕ್ಯಾಪಿಟಲ್ ಲೆಟರ್ನ ಇರಬೇಕು, ಒಂದು ಸ್ಮಾಲ್ ಲೆಟರ್ನ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ನ ಇರಬೇಕು, ಒಂದು ಅಂಕಿನ ಇರಬೇಕು. ಉದಾಹರಣೆಗಾಗಿ ABCD@1 2 3 4 ಅಂತ ಹೇಳ್ತೀನಿ ನಾ. ಇಲ್ಲಿ ನೋಡ್ರಿ ಎ ಅನ್ನೋದು ಕ್ಯಾಪಿಟಲ್ ಲೆಟರ್ ಅದ, ಇಲ್ಲಿ ಸ್ಮಾಲ್ ಲೆಟರ್ನು ಬಂದವ, ನೆಕ್ಸ್ಟ್ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ನು ಬಂದದ, ಇಲ್ಲಿ ಅಂಕಿನೂ ಬಂದದ. ಈ ರೀತಿಯಾಗಿರ್ತಕ್ಕಂಥ ಪಾಸ್ವರ್ಡನ್ನು ಸೆಟ್ ಮಾಡಿರಿ. ಇಲ್ಲಿ ನೆಕ್ಸ್ಟ್ ಮತ್ತೊಮ್ಮೆ ಸೇಮ್ ಅದೇ ಪಾಸ್ವರ್ಡನ್ನು ಇಲ್ಲಿ ಕನ್ಫರ್ಮ್ ಮಾಡಿರಿ. ನೆಕ್ಸ್ಟ್ ಸೆಕ್ಯೂರಿಟಿ ಕ್ವಶನ್ಸನ್ನು ತುಂಬಬೇಕು ಸ್ನೇಹಿತರೆ. ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ ಎದಕ್ಕೆ ತುಂಬಬೇಕಂತಂದ್ರೆ ಒಂದು ವೇಳೆ ನೀವು ಪಾಸ್ವರ್ಡ್ ಏನು ಇಟ್ಟಿರ್ತೀರಲ್ಲ ಈಗ ಮರ್ತು ಹೋಗಿದ್ರಿ ಅಂತ ಕೂಡ ಅದ್ರ ರೀಸೆಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಸೆಕ್ಯೂರಿಟಿ ಕ್ವಶನ್ ನಂಬರ್ 1 ಇದರೊಳಗೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ. ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಏನು ಮಾಡ್ತೀನಿ ಅಂದ್ರೆ ವಾಟ್ ವಾಸ್ ದ ನೇಮ್ ಆಫ್ ಯುವರ್ ಫಸ್ಟ್ ಸ್ಕೂಲ್ ಅಂತ ಅದಾದಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಗವರ್ನಮೆಂಟ್ ಸ್ಕೂಲ್ ನಮ್ಮೂರ್ದು ಹೆಸರು ಹಾಕ್ತೀನಿ ಅಲ್ಲಿ. ಓಕೆ ರೀ. ನೆಕ್ಸ್ಟ್ ಸೆಲೆಕ್ಟ್ ಕ್ವಶನ್ ನಂಬರ್ 2 ಇದರೊಳಗೆ ವಾಟ್ ಸಿಟಿ ವೇರ್ ಯು ಬಾರ್ನ್ ಅಂತ ಅಂದ್ರೆ ಯಾವ ಸ್ಥಳದಲ್ಲಿ ನೀವು ಹುಟ್ಟಿರಿ ಅಂತ ಕೇಳ್ಯಾರ, ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ ನಾ. ಇಲ್ಲಿ ಆನ್ಸರ್ಸ್ದೊಳಗೆ ನಮ್ಮೂರ ಹೆಸರು ತುಂಬ್ತೀನಿ. ನಾ ಎಲ್ಲಿ ಹುಟ್ಟಿನಿ ಅಂತಂದ್ರೆ ನಮ್ಮ ಹೆಸರು ತುಂಬ್ತೀನಿ. ಅದೇ ರೀತಿ ನೀವು ಯಾವುದಾದ್ರೂ ಕ್ವಶನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರನ್ನು ಸೆಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಯಾವುದು ಬೇಕಾದರೂ ಕ್ವಶನ್ ಸೆಲೆಕ್ಟ್ ಮಾಡ್ಕೊಳ್ಬೋದು, ಏನು ಬೇಕಾದ್ರಲ್ಲಿ ಟೈಪ್ ಮಾಡ್ಬೋದು. ಇದೆಲ್ಲ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ರೀಸೆಟ್ ಆಯಿತು. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈಗ ಮತ್ತೊಮ್ಮೆ ಲಾಗಿನ್ ಆಗಬೇಕು. ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಈಗ ನೀವೇನು ಪಾಸ್ವರ್ಡ್ ಸೆಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ತುಂಬ್ರಿ. ಈ ಕ್ಯಾಪ್ಚಾ ಕೋಡವನ್ನು ಈ ಬಾಕ್ಸ್ನಲ್ಲಿ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಎಡಿಷ್ನಲ್ ಡೀಟೇಲ್ಸನ್ನು ತುಂಬಬೇಕು. ಎಡಿಷ್ನಲ್ ಡೀಟೇಲ್ಸ್ ಒಳಗೆ ಸೀರಿಯಲ್ ನಂಬರ್ 1 ಕ್ಯಾಟಗರಿ ಸೆಲೆಕ್ಟ್ ಮಾಡಿರಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ನಿಮ್ಮದು ಕ್ಯಾಟಗರಿ ಯಾವುದದ ಆ ಅಪ್ಲಿಕೇಬಲ್ ಇರ್ತಕ್ಕಂಥ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಕೆಳಗಿಂದ ಬಾಕ್ಸ್ನೊಳಗೆ ಅಲ್ಲಿಯೂ ಕೂಡ ನಿಮ್ಮದು ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ನೆಕ್ಸ್ಟ್ ನ್ಯಾಷನಾಲಿಟಿ ಕೊಡ್ರಿ. ಸಿಟಿಜನ್ ಆಫ್ ಇಂಡಿಯಾ ಅಂತ ಇರ್ತದ, ಲಾಸ್ಟ್ ಬಿಟ್ಟು ಎರಡನೇದು ಸಿಟಿಜನ್ ಆಫ್ ಇಂಡಿಯಾ ಅಂತ ಅಲ್ಲಿ ಸೆಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 3 ಏನು ತುಂಬೋದಿಲ್ಲ. ಸೀರಿಯಲ್ ನಂಬರ್ 4 ಸೀರಿಯಲ್ ನಂಬರ್ 4 ಒಳಗೆ ವಿಸಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅಂತದ, ಅಂದ್ರೆ ನಿಮ್ದು ದೇಹದ ಮೇಲೆ ಏನಾದರೂ ಗುರುತುಗಳಿದ್ರೆ ಆ ಗುರುತುಗಳನ್ನು ಇಲ್ಲಿ ತುಂಬಬೇಕು. ಈಗ ಮಚ್ಚೆ ಇತ್ತು, ಇಲ್ಲಾಂದ್ರೆ ಎಲ್ಲರೇ ಬಿದ್ದದ್ದು ಗಾಯ ಇತ್ತು, ಇಲ್ಲ ಮುಖದ ಮೇಲೆ ಒಂದು ಸಣ್ಣ ಬ್ಲ್ಯಾಕ್ ಮಾರ್ಕ್ ಇತ್ತು, ಏನಿದ್ರು ಆ ಡೀಟೇಲ್ಸನ್ನು ಆ ಮಾರ್ಕಿದ ಡೀಟೇಲ್ಸನ್ನು ಇಲ್ಲಿ ತುಂಬಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ಇವಾಗ ನಂದು ಎಡಗೈ ಮೇಲೆ ಬಿದ್ದಿರ್ತಕ್ಕಂಥದ್ದು ಒಂದು ಗಾಯ ಇತ್ತು ಅಂತ ತಿಳ್ಕೊಳ್ರಿ. ಸ್ಕಾರ್ ಮಾರ್ಕ್ ಆನ್ ಲೆಫ್ಟ್ ಹ್ಯಾಂಡ್, ಮಚ್ಚೆ ಇತ್ತಂದ್ರೆ ವೂಂಡ್ ಮಾರ್ಕ್ ಆನ್ ಲೆಫ್ಟ್ ಹ್ಯಾಂಡ್. ಈ ರೀತಿ ನೀವು ತುಂಬಬಹುದು ಸ್ನೇಹಿತರೆ. ನೆಕ್ಸ್ಟ್ 5ನೇದು ಸೀರಿಯಲ್ ನಂಬರ್ 5 ನೀವು ಅಂಗವಿಕಲ ಅಭ್ಯರ್ಥಿ ಏನು ಅಂತ ಕೇಳಕ್. ಇನ್ ಕೇಸ್ ನೀವು ಅಂಗವಿಕಲ ಅಭ್ಯರ್ಥಿ ಇದ್ರಿ ಅಂದ್ರೆ ಎಸ್ ಕೊಡ್ರಿ. ಎಸ್ ಕೊಟ್ರಿ ಅಂತಂದ್ರೆ ಅಲ್ಲಿ ಟೈಪ್ಸ್ ಆಫ್ ಡಿಸಬಿಲಿಟಿ ಕೇಳೋಣ. ಟೈಪ್ಸ್ ಆಫ್ ಡಿಸಬಿಲಿಟಿ ಒಳಗೆ VH, HH, OH ಅಂತ ಇಲ್ಲದ. VH ಯಾರಿಗಂತರ ಬ್ಲೈಂಡ್ಲೆಸ್ ಆ್ಯಂಡ್ ಲೋ ವಿಷನ್ ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟಂಗೆ ಐತಿದು. HH ಅಂದ್ರೆ ಡೀಪ್ ಆ್ಯಂಡ್ ಹಾರ್ಡ್ ಹಿಯರಿಂಗ್ ಅಂದ್ರೆ ಕಿವಿ ಕೇಳಿಸೋದಿಲ್ಲಲ್ಲ ಅವ್ರದ್ದು. OH ಅಂದ್ರೆ ಲೋಕೋಮೋಟರ್ ಡಿಸಬಿಲಿಟಿ ಇನ್ಕ್ಲೂಡಿಂಗ್ ಸೆರೆಬಲ್ ಪಾಲ್ಸಿ ಆಗಿರ್ಬೋದು, ಆಮೇಲೆ ಲ್ಯಾಪ್ರೋಸಿ ಆಗೇಶಿಂದ ಕ್ಯೂರ್ಡ್ ಆದವ್ರು ಆಗಿರ್ಬೋದು, ಆಸಿಡ್ ಅಟ್ಯಾಕ್ಟ್ ಈ ರೀತಿ ಅದಾವೆ.
ಇಲ್ಲಿ ಅದೇ ರೀತಿ ಇಲ್ಲಿ ಬಂದಿರ್ತಾವ ನೋಡ್ರಿ, ಎಚ್ ಎಚ್ ಆದೋ, ಓ ಎಚ್ ಆದೋ, ಅದರ್ಸ್ ಆದೋ, ವಿ ಎಚ್ ಆದೋ, ಯಾವುದಾದ್ರು ನಿಮ್ದು ಹ್ಯಾಂಡಿಕ್ಯಾಪ್ಟ್ ಟೈಪ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದು ಸೆಲೆಕ್ಟ್ ಮಾಡಿದ ಮೇಲೆ ಸೀರಿಯಲ್ ನಂಬರ್ ಬಿದಾಗ ಬನ್ನಿ. ಇಲ್ಲಿ ಸರ್ಟಿಫಿಕೇಟ್ ನಂಬರ್, ಅಂಗವಿಕಲಕ್ಕೆ ಸಂಬಂಧಪಟ್ಟಂಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಆ ಸರ್ಟಿಫಿಕೇಟ್ ನಂಬರನ್ನು ತುಂಬಬೇಕು. ಇದಿಷ್ಟೇನಂತಂದ್ರೆ ಅಂಗವಿಕಲ ಅಭ್ಯರ್ಥಿಗಳ ಡೀಟೇಲ್ಸನ್ನು ತುಂಬಬೇಕು ಸ್ನೇಹಿತರೆ. ಅಂಗವಿಕಲ ಅಭ್ಯರ್ಥಿ ನೀವು ಇರಲಿಲ್ಲ ಅಂತಂದ್ರೆ ಜಸ್ಟ್ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿರಿ. ಯಾವುದು ಸೀರಿಯಲ್ ನಂಬರ್ 5 ನೋ ಮೇಲೆ ಕ್ಲಿಕ್ ಮಾಡಿರಿ, ಏನು ನೆಕ್ಸ್ಟ್ ಕೇಳೋದಿಲ್ಲ. ಅದು ಸೀರಿಯಲ್ ನಂಬರ್ 6, ಸೀರಿಯಲ್ ನಂಬರ್ 6 ಪರ್ಮನೆಂಟ್ ಅಡ್ರೆಸ್ಸನ್ನು ತುಂಬಬೇಕು. ಅಂದ್ರೆ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಯಾವುದು, ನಿಮ್ದು ಪರ್ಮನೆಂಟ್ ಊರು ಯಾವುದು, ಅಡ್ರೆಸ್ಸನ್ನು ತುಂಬ್ರಿ. ಇಲ್ಲಿ ನೆಕ್ಸ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಿ ಪಿನ್ ಕೋಡ್ ತುಂಬ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 7, ಪ್ರೆಸೆಂಟ್ ಅಡ್ರೆಸ್ಸು ಆಮೇಲೆ ಪರ್ಮನೆಂಟ್ ಅಡ್ರೆಸ್ಸು ಒಂದೇ ಅದಾನ ಅಂತ ಕೇಳೋಣ. ಇಲ್ಲೇನು ಪರ್ಮನೆಂಟ್ ಅಡ್ರೆಸ್ ತುಂಬಿರಲ್ಲ, ಆ ಪರ್ಮನೆಂಟ್ ಅಡ್ರೆಸ್ಸೇ ನಿಮ್ದು ಪ್ರೆಸೆಂಟ್ ಅಡ್ರೆಸ್, ಈ ಪ್ರೆಸೆಂಟ್ ವಾಸವಾಗಿರ್ತಾ ಇದ್ದೀರಿ ಏನು ಅಂತ ಕೇಳ್ಯಾರ. ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಸೇಮ್ ಇತ್ತು ಅಂದ್ರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಈ ಪರ್ಮನೆಂಟ್ ಅಡ್ರೆಸ್ ಏನು ತುಂಬಿರ್ತೀರಿ ಅದೇ ಪ್ರೆಸೆಂಟ್ ಅಡ್ರೆಸ್ ಒಳಗೆ ಪೇಸ್ಟ್ ಆಗ್ತದೆ. ಅದೇ ಅಲ್ಲಿ ಏನಪ್ಪ ಅಂದ್ರೆ ಪೇಸ್ಟ್ ಆಗ್ತದೆ. ಇನ್ ಕೇಸ್ ಪ್ರೆಸೆಂಟ್ ಅಡ್ರೆಸ್ಸು ಬೇರೆ ಪರ್ಮನೆಂಟ್ ಅಡ್ರೆಸ್ಸು ಬೇರೆ ಇತ್ತು ಅಂತಂದ್ರೆ ಇಲ್ಲಿ ನೋ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಯಾವ್ದು ಇರ್ತದೆ ಆ ಪ್ರೆಸೆಂಟ್ ಅಡ್ರೆಸ್ ಅನ್ನ ತುಂಬ್ರಿ. ನೆಕ್ಸ್ಟ್ ಮತ್ತೊಮ್ಮೆ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಪಿನ್ ಕೋಡ್ ಅನ್ನ ತುಂಬ್ರಿ. ಇದೆಲ್ಲ ತುಂಬಿದ ಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಿಕ್ಲರೇಷನ್ ಕೊಡೋದೈತೆ ಸ್ನೇಹಿತರೆ. ಇಲ್ಲಿ ಡಿಕ್ಲರೇಷನ್ ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಪ್ರಿವ್ಯೂ OTR ಅಂತ ಕಾಣ್ತಿರ್ತದ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತನಕ ಏನು ಫಾರ್ಮ್ ಒಳಗೆ ತುಂಬಿರಲ್ಲ ಅದೆಲ್ಲ ಡೀಟೇಲ್ಸ್ ಕಾಣ್ತಿರ್ತದ. ಪ್ರತಿಯೊಂದನ್ನು ಒಮ್ಮೆ ಚೆಕ್ ಮಾಡಿರಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಪ್ಪ ಅಂದ್ರೆ ಇಲ್ಲಿ ಇಂಟು ಮಾರ್ಕ್ ಅದಲ್ಲ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೊಂದು ಚೆಕ್ ಬಾಕ್ಸ್ ಕಾಣ್ತದೆ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಡಿಕ್ಲೇರ್ ಅಂತ ಕಾಣ್ತಿರ್ತದ, ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿ. ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡಿ ಸ್ನೇಹಿತರೆ, ಡಿಕ್ಲರೇಷನ್ ಕೂಡ ಸಕ್ಸಸ್ಫುಲ್ ಆಗಿ ಸೇವ್ ಆಯಿತು. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಿಮ್ದು ಕಂಪ್ಲೀಟ್ ಆಯಿತು. ಈ ರೀತಿ ಪೇಜ್ ಓಪನ್ ಆಗ್ತದೆ. ಕೆಳಗಡೆ ಬಂದರೆ ಫಸ್ಟಿಗೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ CBIC ಆ್ಯಂಡ್ CBN ಎಕ್ಸಾಮಿನೇಷನ್ 2024 ಅಂತ ಕಾಣ್ತಿರ್ತದೆ. ಅದ್ರ ಕೆಳಗಡೆನೆ ಅಪ್ಲೈ ಅಂತ ಕಾಣ್ತಿರ್ತದೆ, ಆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಫುಲ್ ಕೆಳಗಡೆ ಬಂದರೆ ಫಿಲ್ ಫಾರ್ಮ್ ಅಂತ ಅದ, ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಆಲ್ರೆಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಏನು ತುಂಬಿರ್ತಿರಲ್ಲ ಅದೇ ಫೆಚ್ ಆಗಿರ್ತದೆ, ಏನೂ ತುಂಬುವಂಥ ಅವಶ್ಯಕತೆ ಇಲ್ಲ. ಫುಲ್ ಕೆಳಗಡೆ ಬನ್ನಿರಿ ಸ್ನೇಹಿತರೆ. ಫುಲ್ ಕೆಳಗಡೆ ಬಂದರೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಿರ್ತದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಎಜುಕೇಷನ್ ಡೀಟೇಲ್ಸ್ ಒಳಗೆ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದೆ ನಿಮ್ಮದು, ಏನು ಹೈಯೆಸ್ಟ್ ನೀವು PUC ಮುಗಿಸಿರೋ ಏನು ಗ್ರ್ಯಾಜುಯೇಷನ್ ಮುಗಿಸಿರೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದಾದ ಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತೂ ಆಲ್ರೆಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಏನು ತುಂಬಿರಲ್ಲ ಅದೇ ಇಲ್ಲಿ ಫೆಚ್ ಆಗಿರ್ತದೆ, ಮತ್ತೊಮ್ಮೆ ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್ 20.6ಕ್ಕೆ ಬನ್ನಿ. ಅಲ್ಲಿ SLCದು ಪರ್ಸೆಂಟೇಜ್ ತುಂಬಬೇಕು. ಎಷ್ಟು SLC ಒಳಗೆ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರಿ ಅದನ್ನು ತುಂಬ್ರಿ. ಇನ್ ಕೇಸ್ SSLC CGPA ಗ್ರೇಡ್ ಒಳಗಿತ್ತಪ್ಪ ಅಂದರೆ ಇಲ್ಲಿ CGPA ಪಾಯಿಂಟ್ಸನ್ನು ತುಂಬಬೇಕು. ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಎಡಿಷ್ನಲ್ ಇನ್ಫಾರ್ಮೇಷನ್ 1 ತುಂಬಬೇಕು. ಎಡಿಷ್ನಲ್ ಇನ್ಫಾರ್ಮೇಷನ್ 1 ನೀವೇನು ಮಾಜಿ ಸೈನಿಕರೇನಂತ ಕೇಳ್ಯಾರ, ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಎಸ್ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಬೇಕೇನು ಅಂತ ಕೇಳ್ಯಾರ. ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿರಿ. ಏಜ್ ರಿಲ್ಯಾಕ್ಸೇಷನ್ ಯಾರಿಗೆ ಬರ್ತದ ಅಂತ ಇಲ್ಲಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ, ಆಮೇಲೆ ಡಿಫೆನ್ಸ್ ಒಳಗೆ ವರ್ಕ್ ಮಾಡ್ತಾ ಇದ್ದು ಪರ್ಸನಲ್ ಡಿಸಬಿಲಿಟಿ ಇದ್ರೆ ಅಂಗವಿಕಲರಾಗಿದ್ರೆ ಅಂದ್ರೆ ಅವರಿಗೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಎಂಪ್ಲಾಯಿ ಇದ್ರು, ಸಿವಿಲಿಯನ್ ಎಂಪ್ಲಾಯಿ ಇದ್ರು ಅಂದ್ರೆ ಅವರಿಗೆ. ಇವ್ರು ಈ 3 ಅಭ್ಯರ್ಥಿಗಳಿಗೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅಂತಂದ್ರೆ ಈ 3 ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನನ್ನ ಏಜ್ ರಿಲ್ಯಾಕ್ಸೇಷನ್ ಬೇಡ, ಹಾಗಾಗಿ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋ ಸೆಲೆಕ್ಟ್ ಮಾಡಿದ್ಮೇಲೆ ಏನೂ ಕೇಳೋದಿಲ್ಲ. ನೆಕ್ಸ್ಟ್
23ನೇದು ಬ್ಲೈಂಡ್ಲಿ ಏನಪ್ಪ ಅಂದ್ರೆ ಸುಮ್ ಎಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ ರೀ. ಇದಾದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಎಡಿಷನಲ್ ಇನ್ಫಾರ್ಮೇಷನ್ 2. ಎಡಿಷನಲ್ ಇನ್ಫಾರ್ಮೇಷನ್ 2 ಒಳಗೆ ಸೀರಿಯಲ್ ನಂಬರ್ 24. ಸೀರಿಯಲ್ ನಂಬರ್ 24 ಒಳಗೆ ಎಕ್ಸಾಮಿನೇಷನ್ ಸೆಂಟರ್ಸ್ಗಳ ಪ್ರಿಫರೆನ್ಸನ್ನು ಕೊಡಬೇಕು. ಈ ಕರ್ನಾಟಕದೊಳಗೆ ಬಹಳಷ್ಟು ಕಡೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅದಾವೆ. ಅದರೊಳಗೆ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಯಾವ್ದು ಬೇಕು ಆ ಒಂದು ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನನಗೆ ಉದಾಹರಣೆಗೆ ನೋಡ್ರಿ ಹುಬ್ಬಳ್ಳಿ ಬೇಕಾಗೈತಿ, ನಾನು ಏನು ಮಾಡ್ತೀನಿ ಹುಬ್ಬಳ್ಳಿ ಅಂತ ಸೆಲೆಕ್ಟ್ ಮಾಡ್ತೀನಿ ಪ್ರಿಫರೆನ್ಸ್ ಒಳಗೆ. ನೆಕ್ಸ್ಟ್ ಪ್ರಿಫರೆನ್ಸ್ 2. ಇನ್ ಕೇಸ್ ಹುಬ್ಬಳ್ಳಿ ಎಕ್ಸಾಮಿನೇಷನ್ ಸೆಂಟರ್ ನನಗೆ ಸಿಗಲಿಲ್ಲ ಅಂತಂದರೆ ಎರಡನೇ ಪ್ರಿಫರೆನ್ಸ್ ಯಾವುದು, ನಾನು ಏನು ಮಾಡ್ತೀನಿ ಬೆಳಗಾವಿ ನನಗೆ ಸಮೀಪ ಆಗ್ತದೆ, ಅದಕ್ಕಾಗಿ ನಾನು ಬೆಳಗಾವಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ರೀ. ಇನ್ ಕೇಸ್ ಹುಬ್ಬಳ್ಳಿನೂ ಸಿಗಲಿಲ್ಲ ಬೆಳಗಾವಿನೂ ಸಿಗಲಿಲ್ಲ ಅಂದರೆ ಪ್ರಿಫರೆನ್ಸ್ 3 ಒಳಗೆ ಮತ್ತು ಹತ್ತಿರ ಯಾವುದಾಗ್ತದೆ ನನಗೆ ಅದನ್ನು ನೋಡ್ತೀನಿ. ಶಿವಮೊಗ್ಗವನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ, ಅಲ್ಲಿ ನನ್ನ ಫ್ರೆಂಡ್ಸ್ ಅದಾರ, ಹಾಗಾಗಿ ನಾನು ಶಿವಮೊಗ್ಗ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ 3 ಎಕ್ಸಾಮಿನೇಷನ್ ಸೆಂಟರ್ ಪ್ರಿಫರೆನ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಇದಾದ ಮೇಲೆ ನೆಕ್ಸ್ಟ್ ಸೀರಿಯಲ್ ನಂಬರ್ 25. ಸೀರಿಯಲ್ ನಂಬರ್ 25ರೊಳಗೆ ಎಕ್ಸಾಮ್ದು ಯಾವುದು ಭಾಷೆ ಒಳಗೆ ಬೇಕು ನಿಮಗೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಭಾಷೆಗಳು ಕಾಣ್ತಿರ್ತಾವೆ. ಯಾವ ಭಾಷೆಯೊಳಗೆ ನಿಮಗೆ ಎಕ್ಸಾಮ್ ಬೇಕು ಆ ಭಾಷೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗಾಗಿ ನನಗೆ ಕನ್ನಡ ಭಾಷೆಯೊಳಗೆ ಎಕ್ಸಾಮ್ ಬೇಕು, ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ಕನ್ನಡ ಅಂತ ಕಾಣ್ತಿರ್ತದ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ರೀ. ನೆಕ್ಸ್ಟ್ ಮತ್ತೊಮ್ಮೆ ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಎರಡೆರಡು ರೀತಿ, ನಿಮಗೆ ಹಿಂದಿ ಬೇಕಾಗಿತ್ತು ಅಂದರೆ ಹಿಂದಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾರಿಗೆ ಕನ್ನಡ ಬೇಕಾಗಿರುತ್ತೆ ಅವ್ರು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಎರಡೆರಡು ಬಾರಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 26 ಅಂತೂ ತುಂಬ ಅವಶ್ಯಕತೆ ಇಲ್ಲ, 26(2) ತುಂಬುವಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಅಂಗವಿಕಲ ಅಭ್ಯರ್ಥಿಗಳು ತುಂಬುವಂಥದ್ದು. ಫಸ್ಟ್ನೇದೇನು ಕೇಳೋಣ, ಕಣ್ಣಿಗೆ ಸಂಬಂಧಪಟ್ಟಂಗೆ ದೃಷ್ಟಿ ಏನದಲ್ಲ 40%ಕ್ಕಿಂತ ಕಡಿಮೆ ಕಾಣ್ತದೇನ ಅಂತ ಕೇಳೋಣ. ಇನ್ ಕೇಸ್ ಕಡಿಮೆ ಕಾಣ್ತಿತ್ತು ಅಂತಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಇದು ಕಣ್ಣಿಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್ ಕೈಗಳ ಏನಾದರೂ ಸಮಸ್ಯೆ ಅದಾವೇನು 40%ಕ್ಕಿಂತ ಹೆಚ್ಚಿಗೆ ಅಂತ ಕೇಳೋಣ. ಆರ್ಮ್ಡ್ ಎಫೆಕ್ಟೆಡ್ ಆದನಂತ ಕೇಳೋಣ ಅಥವಾ ಸರ್ಬಲ್ ಪಾಲ್ಸಿ ಅದನಂತ ಕೇಳೋಣ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂಗೆ 40%ಕ್ಕಿಂತ ಹೆಚ್ಚಿಗೆ ಅಂಗವೈಕಲ್ಯ ಐತಪ್ಪ ಅಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 26.3. 26.3 ಕೂಡ ಅಂಗವಿಕಲರಿಗೆ ಸಂಬಂಧಪಟ್ಟಂಥದ್ದು. ಏನು ಕೊಟ್ಟನಂದ್ರೆ ಈಗ ಯಾರು ಅಂಗವಿಕಲರು ಇರ್ತೀರಿ ಎಕ್ಸಾಮ್ ಬರೆಯೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಅಂಗವೈಕಲ್ಯತೆ ನಿಮ್ದು ಆದೇನಂತ ಕೇಳೋಣ. ಇನ್ ಕೇಸ್ ನಿಮ್ಗೆ ಕುಂತ ಎಕ್ಸಾಮ್ ಬರೀಲಿಕ್ಕೆ ಆಗ್ಲಾರ್ದಷ್ಟೇ ಅಂಗವೈಕಲ್ಯತೆ ಇತ್ತು ಅಂದ್ರೆ ಎಸ್ ಕೊಡ್ರಿ. ಎಸ್ ಕೊಟ್ಟು ಯಾರಾದರೂ ಬರೆಯೋಕ್ಕೊಬ್ರು ಬೇಕೇನು ಅಂತ ಕೇಳ್ತಾರೆ, ಅಲ್ಲೂ ಕೂಡ ಎಸ್ ಕೊಡ್ರಿ. ಬರೆಯಕ್ಕೆ ಬೇಕಂತಂದಾಗ ನೀವೇನು ಬರೆಯಕ್ಕೆ ಬೇಕಾದ್ರೆ ನೀವೇ ಅರೇಂಜ್ ಮಾಡ್ತಿರೋ ಏನು ಎಕ್ಸಾಮಿನೇಷನ್ ಸೆಂಟರ್ ಅವ್ರದ್ದೇ ನಿಮಗೆ ಬರೆಯಕ್ಕೆ ಕಳಿಸ್ಬೇಕು ಅಂತ ಕೇಳ್ತಾನೆ. ನೀವೇ ಓವನ್ ಆಗಿ ಎಕ್ಸಾಮ್ಗೆ ಬರೆಯೋನಿಗೆ ಕರ್ಕೊಂಡು ಹೋಗ್ತಿದ್ರಿಯಪ್ಪ ಅಂದ್ರೆ ಇಲ್ಲೂ ಕೂಡ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಇನ್ ಕೇಸ್ ನೀವು ಅಂಗವಿಕಲರು ಇರಲಿಲ್ಲ ಅಂದ್ರೆ ನೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಬಿಡ್ರಿ, ಏನು ನೆಕ್ಸ್ಟ್ ಕೇಳೋದಿಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್ 27. ಸೀರಿಯಲ್ ನಂಬರ್ 27ರೊಳಗೆ ಪ್ರಿಫರೆನ್ಸನ್ನು ಕೊಡ್ಬೇಕು, ಸ್ಟೇಟ್ ಪ್ರಿಫರೆನ್ಸನ್ನು ಕೊಡಬೇಕು. ಇವಾಗ ಮೊದಲು ನೀವು MTSಗೆ ಪ್ರಿಫರೆನ್ಸ್ ಕೊಡ್ತೀರೋ ಅಥವಾ ಹವಾಲ್ದಾರ್ಗೆ ಪ್ರಿಫರೆನ್ಸ್ ಕೊಡ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. MTSಗೆ ಪ್ರಿಫರೆನ್ಸ್ ಕೊಡ್ತಿದ್ರಿ ಅಂತಂದ್ರೆ ಯಾವ ಸ್ಟೇಟಿಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಿ, ಆಬ್ವಿಯಸ್ಲಿ ನಾವು ಕರ್ನಾಟಕಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ. ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ 67 ನಂಬರ್ ತುಂಬುತ್ತೀನಿ. ಯಾಕಂದ್ರೆ ನಮ್ಮದು ಸ್ಟೇಟ್ದು ಏನು MTS ಇಲ್ಲಿ ಕೊಟ್ಟನಲ್ಲ ಕೋಡ್ 67ನೇ ಕೋಡ್ ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಿರ್ತದ. ಇಲ್ಲಿ ಮೇಲೇನೆ ಸ್ಟೇಟ್ ಪ್ರಿಫರೆನ್ಸ್ ಕೋಡ್ ಕೊಟ್ಟಿರ್ತಾನೆ, ಇಲ್ಲಿ 67 ಅಂತ ಐತೆ ನೋಡ್ರಿ. MTS ಕರ್ನಾಟಕಕ್ಕೆ ಅಪ್ಲಿಕೇಬಲ್ ಆಗ್ತದೆ. ಅದೇ ರೀತಿ ನಾನು ಹವಾಲ್ದಾರ್ನು ಕೂಡ ತುಂಬಬೇಕು. 64ನೇ ನಂಬರ್ ನೋಡ್ರಿ, ಸೀರಿಯಲ್ ನಂಬರ್ 64. ಈ 64ನೇ ಕೋಡ್ ಒಳಗೆ ಹವಾಲ್ದಾರ್ ಬೆಂಗಳೂರಿಗೆ ಸಂಬಂಧಪಟ್ಟದ್ದು ಐತಿ. ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ 64 ಅಂತ ತುಂಬುತ್ತೀನಿ. ಇಲ್ಲಿ ಮುಂದೆ ನನಗೆ ಬೇರೆ ಸ್ಟೇಟ್ ಪ್ರಿಫರೆನ್ಸ್ ಬ್ಯಾಡ್ ಆಗೈತೆ, ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ಬಾಕ್ಸ್ನಾಗ ಎಕ್ಸ್ ಅಂತ ತುಂಬುತ್ತೀನಿ. ಎಕ್ಸ್ ಅಂತ ತುಂಬಿದ್ರೆ ಸ್ನೇಹಿತರೆ ಎಲ್ಲ ಬಾಕ್ಸ್ XX ಅಂತ ಈ ರೀತಿ ಫಿಲ್ ಆಗ್ತದೆ. 67 64 ಯಾಕೆ ತುಂಬಿನಿ ಅಂದ್ರೆ MTS ಕರ್ನಾಟಕಕ್ಕೆ ಸಂಬಂಧಪಟ್ಟದ, ಆಮೇಲೆ ಹವಾಲ್ದಾರ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಇವು 2 ಕೋಡ್ಗಳು. ನೀವಿಲ್ಲಿ 64 ಫಸ್ಟ್ 67 ಸೆಕೆಂಡ್ ಹಿಂಗೂ ಹಾಕೋಬಹುದು. ಫಸ್ಟ್ ಹವಾಲ್ದಾರ್ ತೊಗೊಂಡವ್ರು ಯಾರು ಫಸ್ಟ್ ಹವಾಲ್ದಾರ್ ಪ್ರಿಫರೆನ್ಸ್ ಅಂತೀರಿ 64 ತುಂಬಿಕೊಡ್ರಿ, ಆಮೇಲೆ 67 ತುಂಬಿಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ನೀವು ಇಲ್ಲ ನಾನು ಇನ್ನೂ ಬೇರೆ ಬೇರೆ ಸ್ಟೇಟ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಪ್ರಿಫರೆನ್ಸ್ ಕೊಡ್ತೀನಿ ಅನ್ನಂಗಿತ್ತಂದ್ರೆ ಇಲ್ಲಿ ರಾಜಸ್ಥಾನ ಅದು 21 ತುಂಬೋದು, ಉತ್ತರಾಖಂಡ್ 22 ಅದ, ತ್ರಿಪುರ 42 ಅದ, ಆಮೇಲೆ ಭೋಪಾಲ್ 43 ಅದ. ಈ ರೀತಿ ಪ್ರಿಫರೆನ್ಸನ್ನು ಇಲ್ಲಿ ತುಂಬಬಹುದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಪ್ರಿಫರೆನ್ಸನ್ನು ತುಂಬಿದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ.
ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಫೋಟೋ ನೋಡಿರಿ, ಕ್ಯಾಪ್ಚರ್ ಲೈವ್ ಫೋಟೋ ಅಂತ ಅದು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಮ್ರಾ ಓಪನ್ ಆಗ್ತದೆ. ನಿಮ್ಮ ಮೊಬೈಲ್ದೊಳಗೆ ಕ್ಯಾಮ್ರಾ ಓಪನ್ ಆಗ್ತದೆ. ಆ ಕ್ಯಾಮ್ರಾದೊಳಗೆ ನೀವು ಸೆಲ್ಫಿನೂ ತಗೊಳ್ಬಹುದು, ಆಮೇಲೆ ಯಾರಿಗಾದರೂ ಕೊಟ್ಟು ಫೋಟೋನೂ ತಗೊಳಿಸ್ಬೋದು. ಯಾವ ರೀತಿ ನೀವು ನಾರ್ಮಲ್ ಫೋಟೋ ತಗೊಳ್ತೀರಿ ಆ ರೀತಿ ಫೋಟೋಸ್ ತಕ್ಕೋಬಹುದು. ಅಲ್ಲಿ ರೆಡ್ ಕಲರ್ದೊಂದು ಬಾಕ್ಸ್ ಬಂದಿರ್ತದೆ. ಆ ಬಾಕ್ಸ್ ಒಳಗಡೆ ನಿಮ್ಮದು ಫೋಟೋ ಬರಬೇಕು. ಆ ರೀತಿ ನೀವು ಫೋಟೋವನ್ನು ತಗೊಳ್ಬೇಕು ಸ್ನೇಹಿತರೆ. ಇನ್ ಕೇಸ್ ಯಾರೂ ಇರಲಿಲ್ಲ ನಿಮಗೆ ಅಂತಂದ್ರೆ ನೀವೇ ಸೆಲ್ಫಿ ಕೂಡ ತಗೊಳ್ಬೋದು. ಫೋಟೋ ತಗೊಳ್ಬೇಕಾದ್ರೆ ಒಂದು ಪ್ಲೇನ್ ಗಾಡಿಗೆ ನಿಂತು ಫೋಟೋವನ್ನು ತಗೊಳ್ಬೇಕು ಸ್ನೇಹಿತರೆ. ಓಕೆ ರೀ. ಇನ್ ಕೇಸ್ ಕ್ಯಾಪ್ಚರ್ ಲೈವ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಮೊಬೈಲ್ದೊಳಗೆ ಕ್ಯಾಮ್ರಾ ಓಪನ್ ಆಗಲಿಲ್ಲ ಅಂತಂದ್ರೆ ಫೋಟೋ ಅಪ್ಲೋಡ್ ಮಾಡ್ಲಿಕ್ಕೆ ಇನ್ನೂ ಒಂದು ಮೆಥಡ್ ಆದ ಸ್ನೇಹಿತರೆ. ಅದೇನಂದ್ರೆ MySSC ಅಂತ ಅನ್ನೋ ಒಂದು ಅಪ್ಲಿಕೇಶನ್ ಬರ್ತದೆ, ಅಂದ್ರೆ ಒಂದು ಆ್ಯಪ್ ಬರ್ತದೆ. ಈ ಆ್ಯಪ್ ಮೊಬೈಲ್ದೊಳಗೆ ಇನ್ಸ್ಟಾಲ್ ಮಾಡಿ ಅದ್ರ ಮೂಲಕ ಫೋಟೋವನ್ನು ಅಪ್ಲೋಡ್ ಮಾಡಬಹುದು. ಜಸ್ಟ್ ನೀವು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ MySSC ಅಂತ ಟೈಪ್ ಮಾಡಿರಿ. MySSC ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ MySSC ಅನ್ನೋ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆ್ಯಪ್ ಇನ್ಸ್ಟಾಲ್ ಮಾಡೋದಂತೂ ಎಲ್ಲರಿಗೂ ಗೊತ್ತದ ಅಂತ ಅನ್ಕೊಳ್ತೀನಿ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಡ್ರಿ. ಆ್ಯಪ್ ಇನ್ಸ್ಟಾಲ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಓಪನ್ ಅಂತ ಕಾಣ್ತದ, ಓಪನ್ ಮೇಲೆ ಕ್ಲಿಕ್ ಮಾಡಿರಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ, ಪಾಸ್ವರ್ಡ್ ತುಂಬ್ರಿ, ಈ ಕ್ಯಾಪ್ಚಾ ಕೂಡ ಇಲ್ಲಿ ಕಾಣ್ತದಲ್ಲ ಇಲ್ಲಿ ತುಂಬ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕ್ಯಾಪ್ಚರ್ ಅಂತ ಇಲ್ಲಿ ಕಾಣಕ್ಕೆ ಕುಂತೈತೆ ನೋಡ್ರಿ ಸ್ನೇಹಿತರೆ. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೋಟ್ ಕೊಟ್ಟಾನ, ಕೆಲವು ಇಮೇಜಸ್ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಈ ರೀತಿ ಫುಲ್ ಬ್ಲ್ಯಾಕ್ ಆಗೋದಾಗಲಿ, ಈ ರೀತಿ ಏನಂತಾರೆ ಇದು ಗ್ಲಾಸ್ ಹಾಕೊಂಡು ತಗೊಳ್ಳೋದಾಗಲಿ, ಆಮೇಲೆ ಮಾಸ್ಕ್ ಹಾಕೊಂಡು ತಗೊಳ್ಳೋದಾಗಲಿ ಫೋಟೋ ತಗೊಳ್ಳಂಗಿಲ್ಲ. ಈ ರೀತಿ ಫೋಟೋ ಇರಬೇಕು. ಈ ರೀತಿ ಫೋಟೋ ತಗೊಳ್ಬೇಕು. ಇಲ್ಲಿ ನಿಮ್ಗೆ ಇಮೇಜ್ನಾಗ ಕಾಣಕ್ಕೆ ಕುಂತೈತಿ. ಓಕೆ ರೀ. ಅದೇ ರೀತಿ ಏನಪ್ಪ ಅಂದ್ರೆ ಫೋಟೋವನ್ನು ನೀವು ತಗೊಳ್ಬೇಕು. ಇವಾಗ ಫೋಟೋ ಹೆಂಗೆ ತಗೊಳ್ಳೋದು? ಇಲ್ಲಿ ಒಂದು ಆಪ್ಷನ್ ಅದ ನೋಡ್ರಿ ಮೂಲ್ಯಾಗ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ಫಿ ತೆಗಿಲಿಕ್ಕೆ ಇಲ್ಲಿ ಏನಾಗ್ತದ ಓಪನ್ ಆಯ್ತು ಸ್ನೇಹಿತರೆ. ಈಗ ನೀವು ಒಬ್ಬರೇ ಇದ್ರಿ, ಯಾರು ನಿಮಗೆ ಹೆಲ್ಪ್ ಇರಲಿಲ್ಲಪ್ಪ ಅಂದ್ರೆ ನೀವೇ ಸೆಲ್ಫಿ ತಗೊಳ್ಬೋದು. ಯಾವ ರೀತಿ ತಗೊಳ್ತೀರಿ ಇಲ್ಲಿ ನೋಡ್ರಿ. ಜಸ್ಟ್ ಅವ್ರೇನು ಹೇಳಿದಾರೆ ಇದಿಷ್ಟು ಹೇಳ್ರಿ. ಈ ರೀತಿ ಯಾವ್ದಾರ ಒಂದು ಗಾಡಿಗೆ ಈ ರೀತಿ ನಿಲ್ರಿ. ಇಲ್ಲಿ ಕ್ಯಾಪ್ಚರ್ ಅಂತ ಕಾಣಕ್ಕೆ ಕುಂತೈತೆ ನೋಡ್ರಿ. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿರಿ. ನೋಡ್ರಿ ಕಣ್ಣು ಕೆಳಗಡದ ಈ ರೀತಿ ಇರಬಾರ್ದ್ರಿ. ಮತ್ತು ಟ್ರೈ ಅಗೇನ್ ಮೇಲೆ ಕ್ಲಿಕ್ ಮಾಡಿರಿ. ನೋಡ್ರಿ ಈ ರೀತಿ ಬರ್ಬೇಕು ಫೋಟೋ. ನೋಡ್ರಿ ಕ್ಲಿಯರ್ ಬಂತಲ್ಲ. ಓಕೆ ರೀ. ಈ ರೀತಿ ಫೋಟೋ ಆದಮೇಲೆ ಇಲ್ಲಿ ನೋಡ್ರಿ ಕ್ರಾಪ್ ಮಾಡೋಕೆ ಅದಕ್ಕೆ ಅವಕಾಶ ಇರುವುದಿಲ್ಲ ರೀ. ಫೋಟೋನೇ ನೀವು ನೀಟಾಗಿ ತಗೊಳ್ಬೇಕು. ಓಕೆ ರೀ. ತಗೊಂಡು ಇಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ ಕಾಣ್ತದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಏನೈತೆ ಅಪ್ಲೋಡ್ ಸಕ್ಸಸ್ಫುಲ್ ಐತೆ. ರಿಟರ್ನ್ ಬನ್ನಿ ಸ್ನೇಹಿತರೆ, ಅಪ್ಲಿಕೇಶನ್ಗೆ ರಿಟರ್ನ್ ಬನ್ನಿ. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ದು ಸೈಜ್ 10 ರಿಂದ 20 KB ಇರಬೇಕು ಸ್ನೇಹಿತರೆ. ಒಂದು ಬಿಳೆ ಹಾಳೆಯೊಳಗೆ ಸಿಗ್ನೇಚರ್ ಮಾಡಿರಿ, ನಿಮ್ಮದು ಸೈನ್ ಮಾಡಿರಿ. ಆ ಸೈನನ್ನು ನಿಮ್ಮದು ಮೊಬೈಲ್ದೊಳಗೆ ಕ್ಲಿಯರ್ ಆಗಿ ತಕ್ಕೊಳ್ರಿ. ಕ್ಲಿಯರ್ ಆಗಿ ಫೋಟೋ ತಕ್ಕೊಂಡು ಅದನ್ನು ರೀಸೈಜ್ ಮಾಡ್ಬೇಕು ಸ್ನೇಹಿತರೆ. ರೀಸೈಜ್ ಯಾವ ರೀತಿ ಮಾಡ್ಬೇಕಂತ ನೋಡೋದಾದ್ರೆ ನಿಮ್ಮದು ಮೊಬೈಲ್ನೊಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಸರ್ಚ್ ಒಳಗೆ ಇಮೇಜ್ ಸೈಜ್ ರೆಡ್ಯೂಸರ್ ಈ ರೀತಿ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟ ಮೇಲೆ ಎರಡನೇ ಲಿಂಕ್ ಐತೆ ನೋಡ್ರಿ. ಈ ಸಿಂಬಾಲ್ ಇರ್ತಕ್ಕಂಥದ್ದು ನೋಡ್ರಿ, ಇಮೇಜ್ ರೀಸೈಸರ್ ಅಂತ ಈ ಸಿಂಬಾಲ್ ಇರಬೇಕು. ಓಕೆ ರೀ. ಭಾಳಷ್ಟು ಬರ್ತಾವೆ ಅಲ್ಲಿ ಲಿಂಕ್ಗಳು, ಬಟ್ ಈ ಸಿಂಬಾಲ್ ಇರ್ತಕ್ಕಂಥ ಇಮೇಜ್ ರೀಸೈಸರ್ದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 3 ಡಾಟ್ ಕಾಣ್ತಾವೆ ನೋಡ್ರಿ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೋಲ್ಡರ್ಗಳು ಓಪನ್ ಆಗ್ತವೆ. ಸಿಗ್ನೇಚರ್ ಯಾವುದು ಫೋಲ್ಡರ್ದೊಳಗೆ ಸೇವ್ ಮಾಡಿರ್ತೀರಲ್ಲ ಆ ಫೋಲ್ಡರನ್ನು ಓಪನ್ ಮಾಡ್ಕೊಳ್ರಿ. ನಾನಿಲ್ಲಿ SSC ಅಂತಲೇ ಫೋಲ್ಡರ್ ಕ್ರಿಯೇಟ್ ಮಾಡಿ ಆ ಫೋಲ್ಡರ್ ಒಳಗೆ ಸಿಗ್ನೇಚರನ್ನು ಸೇವ್ ಮಾಡಿದ್ದೀನಿ. ಹಾಗಾಗಿ ನಾನು SSC ಅನ್ನೋ ಫೋಲ್ಡರನ್ನು ಓಪನ್ ಮಾಡ್ತೀನಿ. ಅಲ್ಲಿ ಸಿಗ್ನೇಚರ್ ಇಮೇಜ್ ಕಾಣ್ತಿರ್ತದೆ. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಸೆಲೆಕ್ಟ್ ಆಗ್ತದೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಅಪ್ಲೋಡ್ ಆಯ್ತು. ಈಗ ಇಮೇಜ್ ರೀಸೈಸರ್ ವೆಬ್ಸೈಟ್ ಒಳಗೆ ಅಪ್ಲೋಡ್ ಆಯಿತು. ಈ ಕಡೆ
ಲೆಫ್ಟ್ ಹ್ಯಾಂಡ್ ಕಾರ್ನರ್ ಕಡೆ ಟಾರ್ಗೆಟ್ ಫೈಲ್ ಸೈಜ್ ಅಂತ ಒಂದು ಆಪ್ಷನ್ ಅದ. ಓಕೆ ರೀ, ಇಲ್ಲಿ ಸೈಜನ್ನು ಇಲ್ಲಿ ಎಷ್ಟು ಸೈಜ್ ನಿಮ್ಗೆ ಬೇಕಂತ ಇಲ್ಲಿ ಸೈಜನ್ನು ಹಾಕ್ಬೇಕು. ನಮಗೆ 20 KB ಬೇಕು. ನಾನೇನು ಮಾಡ್ತೀನಿ, ಒಂದು 18 KB ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿ ರೀಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಕೂಡ ರೀಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ರೀಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಏನಾಯ್ತು, ಪ್ರೊಸೆಸ್ ಆಗ್ತಾ ಇದೆ ಸ್ನೇಹಿತರೆ. ಆಗಿಲ್ಲಿ ಅಪ್ಲೋಡಿಂಗ್ 100% ಅಂತ ಅದ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೌನ್ಲೋಡ್ ಆಪ್ಷನ್ಸ್ ಕೇಳ್ತದ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಫೈಲ್ ಏನಾಯ್ತು ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ ಆಯಿತು. ಇದನ್ನು ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ ಗ್ಯಾಲರಿ ಓಪನ್ ಮಾಡಿರಿ. ಗ್ಯಾಲರಿ ಒಳಗೆ ಡೌನ್ಲೋಡ್ ಅಂತ ಆಪ್ಷನ್ ಇರ್ತದೆ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಮೇಜ್ ಓಪನ್ ಮಾಡಿ ನೋಡಿರಿ. ಇಮೇಜ್ ಸೈಜ್ 17.75 KB ಆಗ್ಯದ ನೋಡ್ರಿ ಸ್ನೇಹಿತರೆ. ಈ ಇಮೇಜ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಫೋಲ್ಡರಿಗೆ ಮೂವ್ ಮಾಡ್ಕೊಳ್ರಿ ಸ್ನೇಹಿತರೆ. SSC ಅಂತ ಒಂದು ಫೋಲ್ಡರ್ ಮಾಡಿ ನಾನು ಆ ಫೋಲ್ಡರಿಗೆ ಮೂವ್ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಬಾರ್ದು. ಮತ್ತೊಮ್ಮೆ ನಾನು ಇಲ್ಲಿ ಸೈಜನ್ನು ಕನ್ಫರ್ಮ್ ಮಾಡ್ಕೊಳ್ತೀನಿ. ಓಕೆ, ಈ SSC ಫೋಲ್ಡರ್ಗೆ ನಾನು ಏನು ಮಾಡೀನಿ, ಈಗ ಅದನ್ನು ಮೂವ್ ಮಾಡ್ಕೊಂಡಿನಿ. ಅದೇ ರೀತಿ ನೀವು ಕೂಡ ಈ ರೀತಿ ಪ್ರೊಸೀಜರನ್ನು ಫಾಲೋ ಮಾಡಿ ಸ್ನೇಹಿತರೆ. ಸಿಗ್ನೇಚರ್ ರೀಸೈಜ್ ಆದಮೇಲೆ ಇಲ್ಲಿ ಅಪ್ಲೋಡ್ ಸಿಗ್ನೇಚರ್ ಅಂತ ಕಾಣ್ತಿರ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ 3 ಕಡ್ಡಿ ಇರ್ತವೆ, ಅದ್ರ ಕ್ಲಿಕ್ ಮಾಡಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಫೋಲ್ಡರ್ ಎಲ್ಲ ಓಪನ್ ಆಗ್ತವ. ಯಾವುದು ಫೋಲ್ಡರ್ ಒಳಗೆ ನಿಮ್ಮದು ಸಿಗ್ನೇಚರ್ ಸೇವ್ ಮಾಡಿರ್ತೀರೋ ಆ ಫೋಲ್ಡರನ್ನು ಓಪನ್ ಮಾಡ್ಕೊಳ್ರಿ. ಅಲ್ಲಿ ಸಿಗ್ನೇಚರ್ ಕಾಣ್ತಿರ್ತದೆ, ಜಸ್ಟ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿರಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಈ ರೀತಿ ಸಿಗ್ನೇಚರ್ ಏನಾಯ್ತು, ಅಪ್ಲೋಡ್ ಸಕ್ಸಸ್ಫುಲ್ ಆಯ್ತು ಸ್ನೇಹಿತರೆ. ಇಲ್ಲಿ ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ಈ ರೀತಿ ಸಿಗ್ನೇಚರ್ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫಾರ್ಮ್ ಪ್ರಿವ್ಯೂ ಆಗ್ತದೆ ಸ್ನೇಹಿತರೆ. ಇಲ್ಲಿ ತನಕ ಏನು ತುಂಬಿರ್ತಕ್ಕಂಥ ಡೀಟೇಲ್ಸ್ ಕಾಣ್ತಿರ್ತದೆ, ಪ್ರತಿಯೊಂದನ್ನು ಚೆಕ್ ಮಾಡಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲನೂ ಕರೆಕ್ಟ್ ಇತ್ತು ಅಂತಂದ್ರೆ ಫುಲ್ ಕೆಳಗಡೆ ಬಂದರೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕಾಣ್ತಿರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ತುಂಬಿರ್ತಕ್ಕಂಥ ಡೀಟೇಲ್ಸ್ ಒಳಗೆ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ಗೋ ಬ್ಯಾಕ್ ಅಂತ ಮಾಡ್ಕೊಂಡು ಎಲ್ಲಿ ಮಿಸ್ಟೇಕ್ ಅದಲ್ಲ ಅಲ್ಲಿ ಸರಿಸ್ಕೊಂಡು ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಡಿಕ್ಲರೇಷನ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಅಪ್ಲಿಕೇಶನ್ ಏನೈತೆ ಸ್ನೇಹಿತರೆ, ಸಬ್ಮಿಟೆಡ್ ಸಕ್ಸಸ್ಫುಲ್ ಆಯಿತು. ಇವಾಗ ಪೇಮೆಂಟ್ ಮಾಡಬೇಕು. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕಾಣ್ತಿರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಜಸ್ಟ್ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿರಿ. ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಪೇಜಿಗೆ ತೊಗೊಂಡು ಬಂತು ಸ್ನೇಹಿತರೆ. ಇಲ್ಲಿ ಪೇಮೆಂಟ್ ನೀವು SBI ನೆಟ್ ಬ್ಯಾಂಕಿಂಗ್ ಮೂಲಕನೂ ಮಾಡ್ಬೋದು, ಇಲ್ಲ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಮೂಲಕ ಅಥವಾ ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡ್, ಪ್ರಿಪೇಯ್ಡ್ ಕಾರ್ಡ್ಸ್, UPI. ನಿಮ್ಮ ಕಡೆ SBIದೇ ಡೆಬಿಟ್ ಕಾರ್ಡ್ ಇತ್ತು ಅಂತಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. SBI ಬಿಟ್ಟು ಬೇರೆ ಬ್ಯಾಂಕ್ ಅಕೌಂಟಿಂದ ATM ಕಾರ್ಡ್ ಇತ್ತು ಅಂತಂದ್ರೆ ಇಲ್ಲಿ 2ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. 2ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. 2ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಯಾರ್ದು ATM ಕಾರ್ಡ್ ಇರ್ತದೆ ಅವ್ರದ್ದು ಹೆಸರು ತುಂಬ್ರಿ, ಆಮೇಲೆ ಕಾರ್ಡ್ ನಂಬರ್ ತುಂಬ್ರಿ, ಎಕ್ಸ್ಪೈರಿ ಡೇಟ್ ತುಂಬ್ರಿ. ಅಂದ್ರೆ ಎಕ್ಸ್ಪೈರಿ ಡೇಟ್ ಯಾವಾಗ ಅದು ಕಾರ್ಡ್ ಎಕ್ಸ್ಪೈರ್ ಆಗ್ತಂತ ಅದು ಕಾರ್ಡ್ ಮೇಲೆ ಇರುತ್ತೆ, ಎಕ್ಸ್ಪೈರಿ ಡೇಟ್ ತುಂಬ್ರಿ. CVV ಕೋಡ್ ಬ್ಯಾಕ್ ಸೈಡ್, ATM ಕಾರ್ಡ್ ಬ್ಯಾಕ್ ಸೈಡ್ 3 ಡಿಜಿಟ್ CVV ಕೋಡ್ ಇರ್ತದೆ, ಆ CVV ಕೋಡ್ ತುಂಬಿ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿರಿ. ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ATM ಕಾರ್ಡ್ ಯಾರ್ದು ಇರ್ತದೆ ಅವ್ರಿಗೆ ಒಂದು OTP ಬಂದಿರ್ತದೆ. ಆ OTP ಇಲ್ಲಿ ಕೇಳ್ತದೆ. OTP ಹಾಕಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ ಸ್ನೇಹಿತರೆ. ಪೇಮೆಂಟ್ ಸಕ್ಸಸ್ಫುಲ್ಲಿಯಾಗಿ ಸಬ್ಮಿಟ್ ಆಗ್ತದೆ. ಸಕ್ಸಸ್ಫುಲ್ಲಿಯಾಗಿ ಪೇಮೆಂಟ್ ಸಬ್ಮಿಟ್ ಆದಮೇಲೆ ಒಂದು ಪೇಮೆಂಟ್ದು ಮಾಡಿದ್ದಕ್ಕೆ ಒಂದು ರಿಸಿಟ್ ಜನರೇಟ್ ಆಗ್ತದೆ. ಆ ರಿಸಿಟನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಸ್ನೇಹಿತರೆ. ರಿಸಿಟ್ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಮತ್ತೆ ಡ್ಯಾಶ್ ಬೋರ್ಡ್ನಾಗ ಹೋಗಿ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಳ್ರಿ. ಅಪ್ಲಿಕೇಶನ್ ಕೂಡ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಳ್ರಿ ಸ್ನೇಹಿತರೆ. ಇದಿಷ್ಟು SSCಯಿಂದ ಹೊರಡಿಸಿರ್ತಕ್ಕಂಥ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿಪಟ್ಟಂಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.